ಹೆಂಕನ ಲಸ್ಮಕಾಯಿ ನಮಗೆ ಕೆಲಸ ಕೊಡ್ಸಿರ್ ಸಾಕಪ್ಪ. ಯಾಕ ನಿನಗೆ ಕೈ ಮುಗೀತೀನಿ ನನಗೆ ಕೆಲಸ ಕೊಡ್ಸಾಕ? ಬರುತ್ತಡಿ ತಡಿ ಅಣ್ಣಗೆ ಫೋನ್ ಮಾಡಿದ್ವಿ, ಈಗ ಬರುತ್ತೀನಿ ಅಂತ ಹೇಳೈತೆ ಮೇಸ್ತ್ರಿ ಅಣ್ಣಯ್ಯ. ಹೆಂಗತ್ತ ಬಂದ್ರತ್ತ ಹೇಳ್ತೀವಿ. ನಾನು ಲಸ್ಮಕಾಯಿ ಅಣ್ಣ ನೀನು ಹೆಂಗೋ ಕಾಂಟ್ರಾಕ್ಟ್ ಕೆಲ್ಸಗಳು ತಗೊಂತಾ ಇರ್ತೀಯ, ನಮ್ಮ ಪಾತನೂ ನಮ್ಮ ಚೆನ್ನಮ್ಮನ ಕರ್ಕೊಂಡೋಗು ಅಂತ ಹೇಳಣ. ಅಕ್ಕವು ಚೆನ್ನಮ್ಮಲ್ಲ, ಚಿತ್ರ ಅಂತ ಕೈನಿ. ಚಿತ್ರ. ಹೆಸರು ಚೇಂಜ್ ಮಾಡಿದ್ಯನ್ ಪಾತ? ನೋಡಮ್ಮ, ಹೆಸರು ಚೇಂಜ್ ಮಾಡಿರೋದ ಪಾತ ಚಿತ್ರ ಅಂತಿ. ಚೆನ್ನಮ್ಮ ಬೇಡ ಕಣಕ, ಚಿತ್ರ ಅಂತ ಇಕ್ತೀನಿ ಅಂತ ಹೇಳ್ತಿದ್ದ ಕಣಸಿ ಅಂತಮ್ಮ. ಅಕ್ಕಿ ಚಿತ್ರ ಅಂತ ಇಕ್ಕವನಿ, ಅಕ್ಕಿ ಹೆಂಗನ ಕರ್ಕೊಳಪ್ ನಿನ್ನೆ ಅಂತೀನಿ ನೀನು ಅಂತ ಹೇಳೈನಿ. ಅಕ್ಕಿ ಚಿತ್ರ ಅಂತ ಕರೆಯೋದು. ಹ್ಞೂನಕ್ಕ ಲಕ್ಷ್ಮಕ್ಕಯ್ಯ, ಪಾತ ಚಿತ್ರ ಚೆನ್ನಾಗೈತಿ. ಚೆನ್ನಮ್ಮ ಚೆನ್ನಾಗಿ ಕಿಳ್ಕಣಕ್ಕ. ಚೆನ್ನಮ್ಮ ಅಂಬದು ಅದೇ ಹಳೆದಾತು, ಅಕ್ಕಿ ಚಿತ್ರ ಅಂತೀನಿ. ನಪ್ಸ ಏನಕ್ಕೈತಿ ನಿನ್ನೇಂತಿ ನಿನ್ನ ಹೆಂಗನ ಕರ್ಕೊಳಪ್ಪ, ಯಾವ ಹೆಸ್ರು ನಿಂದಲ್ಲನ ಕರ್ಕ. ನಾವು ಚಿತ್ರನೇ ಅಂತೀವಿ ಹೇಳು. ಗಾಡಿ ಶಬ್ದಾತು, ಅವಣ್ಣ ಬತ್ತೈತ್ ಕಣ್ಸಿ ಅಂತಮ್ಮ ಹೇಳಂಕ ನೀನು. ನಾನು ಹೇಳ್ತೀನಿ ಅಣ್ಣ, ಮನೆ ಕಟ್ಟಕ್ಕೆ ನೀನು ಮಸ್ತ್ ಕೆಲ್ಸಗಳು ಇಟ್ಕೊಂಡಿದ್ಯಾ, ದೇವರೆಲ್ಲನೂ ಅಂತ ನಿನಗೆ ಒದಗಿಸ್ಕೊಡ್ತಾನೆ. ಹೆಂಗ ಕರ್ಕೊಳ್ಳೋಣ, ಇವರು ಒಂದಿಟ್ಟು ಕಾಸು ಕೊಡ್ತಾರೆ ಗಂಡ ಹೆಂಡ್ತಿಬ್ರು ಅಂತ ಹೇಳೋದು. ಸಿಮೆಂಟ್ ಪಮೆಂಟ್ ಕಾಲ್ಸಾಕು, ಎಲ್ಲ ನೀರು ಪರ್ ಬಿಡಾಕು, ಇಂಥದ್ದೊಂದಿಟ್ಟು ಕೆಲಸ ಕೊಡೋಣ ಇವರಿಬ್ರಿಗೂ ಅಂತ ಹೇಳೋದು. ಆವಣ್ಣಯ್ಯನೇ ಯಾಕ ಅಲ್ಲಿ ಬತ್ತೈತಲ್ಲ ಆವಣ್ಣಯ್ಯನೇ. ಆವಣ್ಣಯ್ಯನೇ ಕಣಮ್ಮ, ಆವಣ್ಣಯ್ಯನೇ ಬಂತು ತಡಿ. ನಮಸ್ಕಾರ ಶಾಂತಕವ್ರೆ. ನಮಸ್ಕಾರ, ಬಾರಣ. ಏನೋ ಮಾತಾಡ್ಬೇಕು ಬರ್ರಿ ಅಂತ ಹೇಳಿದ್ರಲ್ಲ, ಏನಕ್ಕ ಶಾಂತಕ ವಿಷಯ? ಏನಿಲ್ಲಣ್ಣ, ಸ್ವಲ್ಪ ಇವರು ಇಬ್ಬರು ಪಾಪ ಮೊನ್ನೆನೂ ಮದುವೆ ಆಗಿದ್ದಾರೆ. ಪಾಪ ಅವನಿಗೂ ತಿಳುವಳಿಕೆ ಇರಲಿಲ್ಲ. ಸ್ವಲ್ಪ ಹಿಂಗೆ ಮಾತ್ರೆ ಗೀತ್ರೆ ಕೊಡಿಸಿರಿ ಅಂತ ಒಂದು ಹುಡುಗಿ ಮಾತ್ರೆ ಗೀತ್ರೆ ಕೊಡಿಸಿ, ಆ ಹುಡುಗಿಗೂ ಸ್ವಲ್ಪ ತಿಳುವಳಿಕೆ ಕಮ್ಮಿ ಇತ್ತು. ಅವ್ರಿಗೂ ಯಾರು ಇರಲಿಲ್ಲ, ಇಬ್ಬರೊಳಗೂ ಯಾರು ಇರಲಿಲ್ಲ. ಅದಕ್ಕೆ ಮಾತ್ರೆ ಗೀತ್ರೆ ಕೊಡಿಸಿ ಸ್ವಲ್ಪ ತಲೆ ಎಲ್ಲ ಸರಿ ಆಗೈತಿ. ಇವಾಗ ಮದುವೆ ಮಾಡವ್ರಿ ಇಬ್ರಿಗೂ. ಅದಕ್ಕೆ ಅವರು ಎಲ್ಲನೂ ಕೆಲ್ಸಕ್ಕೆ ಹೋಗೋಕ್ಕೆ, ಕೆಲ್ಸಕ್ಕೆ ಹೋಗೋಕ್ಕೆ ಇವತ್ತು ಕರೀತಾರೆ, ನಾಳೆಗೆ ಕರೆಯಲ್ಲ. ತಿರ್ಗಿ ಹೆಂಗೆ ಮಾಡ್ತಾರಣ್ಣ, ಅವ್ನಿಗೆ ಅವಾಗ 50 ರೂಪಾಯಿ ಕೊಡೋರೆಲ್ಲ ಜನ. ಎಲ್ಲದಕ್ಕೂ 50 ರೂಪಾಯಿ ಮನ ಕುಡಿಯೋಕ್ಕೆ 50 ರೂಪಾಯಿ ಕೊಡೋರು, ಹೆಚ್ಚಿಗೆ ಯಾರು ಕೊಡ್ತಿರ್ಲಿಲ್ಲ ಅಣ್ಣ. ಅದಕ್ಕೆ ಇವ್ರಿಗೊಂದು ಸ್ವಲ್ಪ ಕೆಲ್ಸಕ್ಕೆ ಬೇಕಾಯ್ತು, ಅದಕ್ಕೆ ಬಾ ಅಂತ ಹೇಳಿ ಫೋನ್ ಮಾಡಿದ್ದಣ್ಣ, ಮಾತಾಡಬೇಕಾಯ್ತು ಅದಕ್ಕೆ. ಈಗ ಅಣ್ಣ ಇವರಿಬ್ರು ಚೆನ್ನಾಗಿ ಕೆಲಸ ಮಾಡ್ತಾರೆ, ಇಬ್ಬರು ಗಂಡ ಹೆಂಡ್ತಿ. ನೀನು ಏನು ಕೆಲಸ ಹೇಳಿದ್ರು ಮಾಡ್ತಾರೆ. ಬೇಕಾದರೆ ಕಾಯಮ್ಮ ಕೆಲಸ ಕೊಡು, ಬೇಕಾದ್ರೆ ಒಂದೊಂದು ಗಂಟೆ ಬೇಕಾದ್ರೆ ಏನಾನ ಹೆಚ್ಚಾಗಿ ಮಾಡು ಒಂದು ಮಾಡ್ತಾರೆ. ಇಬ್ಬರು ಗಂಡ ಹೆಂಡ್ತಿ ಅಷ್ಟು ಒಳ್ಳೆಯರಣ್ಣ. ಹೌದಾ? ಏನು ಗಾರೆ ಕೆಲಸ ಮಾಡ್ತಾರಾ? ಇನ್ನೂ ಬರಲ್ಲಣ್ಣ ಗಾರೆ ಕೆಲಸ ಮಾಡೋಕ್ಕೆ. ಪಾಪ ಇನ್ನೂ ಅವ್ರಿಗಿನ್ನೂ ಗೊತ್ತಾಗಲ್ಲ, ನೀವು ಹೇಳಬೇಕು. ಒಂದು ಸ್ವಲ್ಪ ದಿನ ಟ್ರೈನಿಂಗ್ ಕೊಟ್ಟರೆ ಮಾಡ್ತಾರೆ. ಅದೇ ಸಿಮೆಂಟ್ ಕಲ್ಸೋದಂಥದ್ದೆಲ್ಲ ಪಾತ ಮಾಡ್ತಿ ಅಲ್ವೇನಪ್ಪ? ಬರುತ್ತೆ ಶಾಂತಕಯ್ಯ. ಯಾಕಂದರೆ ಸಿಮೆಂಟ್ ಕಲ್ಸಕ್ಕೆ ಬರ್ತೈತಿ. ಸಿಮೆಂಟನ್ನು ಕಲಸಿ ನೀರನ್ನು ಬಿಡ್ತೀನಿ, ಮತ್ತು ಸಿಮೆಂಟ್ ಹಾಕ್ಯಂಬೋದು, ಮಳ್ಳ ಹಾಕ್ಯಂಬೋದು, ಕಲಸೋದು. ಕಲಸಿ ಬಾಣ್ಲಕ್ಕೆ ಹಾಕೋದು ಬರ್ತೈತಿ. ಅಯ್ಯಮ್ಮ ಏನು ಮಾಡುತ್ತೆ? ಅವರು ಹೆಲ್ಪರ್ ಕೆಲ್ಸಕ್ಕೆ ಮಳ್ಳು ಜಲ್ದಿ ಹಿಡಿಯೋಕ್ಕೂ ಅಂಥದ್ಕೆಲ್ಲ ಬರ್ತೈತಣ್ಣ. ಜಲ್ದಿ ಹಿಡಿಯೋಕ್ಕೂ ಮಳ್ಳು ನೀರು ತಂದೊಯ್ಯೋಕ್ಕೂ ಅಂಥವ್ಕೆಲ್ಲನ ಬೇಕಾದ್ರೆ ಅಯ್ಯಮ್ಮನೂ ಬರುತ್ತೆ. ಹೋಗ್ತಾ ಎಲ್ಲ ಕಲ್ಕೊಂತಾರಣ್ಣ. ಇಟ್ಕೆ ಕೊಡೋಕ್ಕೂ ಎಲ್ಲನ ಬರ್ತಾರಣ್ಣ. ಹೆಂಗೆ ಅತ್ತಾಗೆ ಕರ್ಕೊಂಡ್ರೆ ಅವ್ರಿಗೂ ಸ್ವಲ್ಪ ಅನುಕೂಲ ಆಗುತ್ತೆ. ಹೆಲ್ಪರ್ ಕೆಲಸ ಮಾಡ್ತೀನಪ್ಪ, ಮಾಡ್ತೀನಣ್ಣ. ಯಾಕೆ ಕೆಲಸ ಕೊಟ್ರು ಮಾಡ್ತೀನಿ. ಸರಿ ಅಮ್ಮ, ಆಯಿತು. ನಾನು ಎಲ್ಲಿ ಹೇಳಿದ್ರು ಹೋಗ್ಬೇಕು ನೀವು, ಇಂಥ ಹತ್ರ ಅನ್ನಂಗಿಲ್ಲ, ಸರಿನಾ? ನಾನು ಗಾಡೀಲಿ ಕರ್ಕೊಂಡು ಹೋಗಿ ಬಿಡ್ತೀನಿ. ನಾನು ಎಲ್ಲಿ ಏನು ಕೆಲಸ ಹೇಳ್ತೀನೋ ಅದನ್ನು ಮಾಡಬೇಕು ನೀನು, ಸರಿನಾ? ನನಗೆ ಅದನ್ನಾಗಲ್ಲ ಅನ್ಬಾರ್ದು. ಸಿಮೆಂಟ್ ಎತ್ತಬೇಕಂದ್ರೆ ಸಿಮೆಂಟಿನ ಮೂಟೆ ಎತ್ತಬೇಕು, ಕಲಿಸ್ಬೇಕಂದ್ರೆ ಮಡ್ಡಿ ಕಲಿಸ್ಬೇಕು, ಇಟ್ಕೆ ಕೊಡ್ಬೇಕಂದ್ರೆ ಇಟ್ಕೆ ಕೊಡಬೇಕು. ಹಿಂಗೆ ನಾವೇನು ನೀನು ಬರ್ದಿಲ್ಲದೆಲ್ಲ ಏನು ನಿನ್ನ ಗೋಡೆ ಕಟ್ಟಪ್ಪ ಅಂತ ಹೇಳಲ್ಲ, ನೀನು ಬೇಲ್ದಾರ ಕೆಲಸ ಮಾಡಪ್ಪ ಅಂತ ನಾನು ಹೇಳಲ್ಲ. ನಾನು ಹೇಳೋದು ಮಾಡಬೇಕು. ಮತ್ತು ಅಣ್ಣ ನನಗೆ ಇಟ್ಕೆ ಎತ್ತಕ್ಕಾಗಲ್ಲ, ಬರೀ ನಾನು ಮಡ್ಡಿ ಕಲಿಸ್ತೀನಿ ಅಂತ ಹೇಳಂಗಿಲ್ಲ. ಇಲ್ಲಡು, ಮಡ್ಡಿನೂ ಕಲಿಸ್ಬೇಕು, ಇಟ್ಕೆನೂ ಕೊಡಬೇಕು, ಸಿಮೆಂಟನ್ನು ತರಬೇಕು, ಎಲ್ಲ ಮಾಡ್ಬೇಕಣಪ್ಪ. ಸರಿ ಅಣ್ಣ, ಆಯಿತು, ಎಲ್ಲ ಮಾಡ್ತೀನಿ, ನಾನೆಲ್ಲ ಮಾಡ್ತೀನಿ ಕಣಣ್ಣ. ಅದಕ್ಕೇನೆ ಅಣ್ಣ, ನಿಮ್ಗೇನು ದೇವರು ಒಂದಲ್ಲ ಒಂದು ಕಡೆಗೆಲ್ಲ ಕೆಲ್ಸಗಳು ಹುಡುಕೊಂಡು ಕೊಡ್ತಾರೆ. ಅದಕ್ಕೆ ಇವರಿಬ್ರನ್ನ ಮಸ್ತ್ ಕೆಲಸ ಆಳುಗಳನ್ನು ಇಟ್ಕೊಂಡಿದೀಯ, ಇವರಿಬ್ರನ್ನ ಒಂದಿಬ್ರು ಅಂತ ಹೇಳಿ. ಸರಿ ಅಕ್ಕ, ಆಯ್ತು ಹೇಳು, ತಗೊಂತೀನಿ. ಇವತ್ತಿಂದನೇ ಬರ್ತೀರಾ? ನಾಳೆಯಿಂದ ಸೋಮವಾರದಿಂದ ಬಂದುಬಿಡಿ ಕೆಲಸಕ್ಕೆ, ಸರಿನಾ? ಸೋಮವಾರದಿಂದ ಬಂದುಬಿಡಿ. ಇಲ್ಲಿ ಸ್ವಲ್ಪ ಇದೆಲ್ಲ ಸಜ್ಜೆ ಹಾಕೋದೈತೆ ಇವ್ರದ್ದು, ಇದೆಲ್ಲ ರೆಡಿ ಮಾಡಿಬಿಡ್ಬೇಕು. ಸೋಮವಾರದಿಂದ ಬನ್ನಿ. ಇನ್ನೇನು ಇವತ್ತು ಅಲ್ಲೇ ಶನಿವಾರ, ನಾಳೆ ರಜಾ ಮಾಡ್ತಾರೆ, ನಾಳೆ ಭಾನುವಾರ. ಇವತ್ತಿನೇನೆಲ್ಲ ಆಳುಗಳ್ನೆಲ್ಲ ಹತ್ರನೂ ಬಿಟ್ಬಿಟ್ಟಿದ್ದೀನಿ, ಎಲ್ಲ ಸರಿ ಹೋಗೈತೆ. ಸೋಮವಾರದಿಂದ ಬಂದುಬಿಡಿ, ಸರಿನಾ? ಸರಿ ಕಣಣ್ಣ, ಆಯ್ತು, ಬರ್ತೀನಿ. ಇನ್ನೇನು ರೀ ಶಾಂತಕವ್ರೆ ಸಮಾಚಾರ? ಏನಿಲ್ಲಣ್ಣ, ಹೇಳ್ಬೇಕು. ಸ್ವಲ್ಪ ನೀನು ಜೋರಾಗಿ ಕೆಲಸ ಮಾಡಿಕೊಡ್ಬೇಕು ನಮಗೆ.
ಅಯ್ಯೋ ಮಾಡ್ಕೊಡ್ತೀವಿ ಹೇಳ್ರಿ ಶಾಂತಕ್ಕವ್ರೆ, ಎಷ್ಟು ದಿನ ಆಗುತ್ತೆ? ಆಗುತ್ತೆ, ಬೇಗನೆ ಮಾಡ್ಕೊಡ್ತೀವಿ ಹೇಳ್ರಿ. ನಾವೆಲ್ಲ ಬೇಗ ಬೇಗ ಮಾಡ್ಕೊಡ್ತೀವಿ. ನಿಮ್ಗೆ ಯಾಕೆ, ನಾನು ಇನ್ನೊಂದು ವರ್ಷದೊಳಗಡೆ ನಾನು ಮಾಡ್ಕೊಡ್ವಿ. ಹೆಂಗಂದ್ರೂ ಒಂದು ಮನೆ ಕಟ್ಟಕ್ಕೆ 1 ವರ್ಷ ಬೇಕು ಶಾಂತಕ್ಕವ್ರೆ. ಆಗುತ್ತೆ, ಬೇಗ ಆಗುತ್ತೆ ಹೇಳ್ರಿ. ಅಣ್ಣ ಇವ್ರಿಗೆ ನೀನು ದಿನ ಸಂಬಳ ಕೊಡಬೇಡ ಸರಿನೇ, ವಾರಕ್ಕೊಂದ್ಸತಿ ಕೊಡು. ವಾರಕ್ಕೊಂದ್ಸತಿ ಕೊಟ್ಟರೆ ಉಳಿಸ್ಕೊಂತಾರೆ. ನಮ್ಮಲ್ಲಿ ಅಕ್ಕ ಸೋಮವಾರದಿಂದ ಶನಿವಾರಗಂಟ ನಾವು ಕೆಲಸ ಕೊಡ್ತೀವಿ. ಶನಿವಾರ ಸಾಯಂಕಾಲ ನಾನು ಪೇಮೆಂಟ್ ಮಾಡೋದು, ಸರಿನಾ? ಒಂದು ವಾರಕ್ಕೆ ಒಂದೇ ಸತಿ ಅಕ್ಕ ನಾನು ಕೊಡೋದು. ಶನಿವಾರ ಸಾಯಂಕಾಲ ಅವ್ರ ಪೇಮೆಂಟು, ಭಾನುವಾರ ರಜಾ, ಸೋಮವಾರದಿಂದ ಮತ್ತೆ ಡ್ಯೂಟಿ. ಹಿಂಗೆ ಅಕ್ಕ ನಾನು ಮಾಡ್ತಾ ಇರೋದು. ಸರಿ ಕಣಣ್ಣ, ಆತ ಹೆಂಗ ಬಿಡತ್ತ, ಇವರಿಬ್ರಿಗೂ ಕೆಲಸ ಕೊಟ್ಟಲ್ಲ, ಹೆಂಗ ಮಾಡ್ಕೊಂಡು ಉಣ್ತಾರೆ ಗಂಡ ಹೆಂಡ್ತಿ. ಹಾಂ ಸರಿ ಅಕ್ಕ, ಆಯಿತು, ಬರ್ತೀನಿ. ನನಗಿನ್ನೂ ಸ್ವಲ್ಪ ಕೆಲಸ ಐತೆ. ಇನ್ನೂ ಏನಾದರೂ ಹೇಳ್ಬೇಕಾ ಶಾಂತಕ್ಕವ್ರೆ? ಏನಾದರೂ ಮನೆಯದು? ಏನಿಲ್ಲಣ್ಣ, ಚೆನ್ನಾಗಿ ಕೆಲಸ ಮಾಡಿಸ್ತಾ ಇದೆಯಾ, ಹಿಂಗೆ ಮಾಡಿಸು. ಚೆನ್ನಾಗಿ ಕೆಲಸ ಮಾಡಿದ್ರೆ ಏನು ಹೇಳೋದೇನು ಇರಲ್ಲ ಕಣಣ್ಣ. ಹೆಂಗೂ ಚೆನ್ನಾಗಿ ಕೆಲಸ ಮಾಡಿಸ್ತಿದ್ಯಲ್ಲ, ಅಷ್ಟೇ ಸಾಕು. ಸರಿ ಆಯಿತು ಶಾಂತಕ್ಕವ್ರೆ. ಈಗ ನೀವು ಕೊಟ್ಟಿರೋದೇನಿರಲ್ಲ ನನ್ನ ಹತ್ರ ದುಡ್ಡು, ನಾನು ಇವಾಗೆಲ್ಲೋ ಕಳೆದು ಬಿಡ್ಬೋದು. ನಾನು ಮಾಡಿರೋ ಕೆಲಸ ಶಾಶ್ವತವಾಗಿರುತ್ತಲ್ಲ. ಚೆನ್ನಾಗಿ ಕೆಲಸ ಮಾಡ್ಬೇಕಕ್ಕ. ಬರ್ತೀನಕ್ಕ, ಸ್ವಲ್ಪ ಕೆಲಸ ಐತೆ, ಹೋಗ್ಬೇಕು ನಾನು. ಹಾಂ ಸರಿ ಅಣ್ಣ, ಆಯಿತು. ಅಣ್ಣ ಸೋಮವಾರದಿಂದ ಬರೋಕ್ಕೆ ಹೇಳೈತಿ ಚಿತ್ರ, ಸೋಮವಾರದಿಂದನೇ ಬಂದ್ಬಿಡು ಕೆಲಸಕ್ಕೆ. ಸರಿ ಅಕ್ಕ, ಆಯಿತು, ಬೈತೀವಿ ಹೇಳು. ನಾನು ಕೂಲಿ ಹೋಗಿದ್ದೆ, ಅಯ್ಯಮ್ಮ ಅಜ್ಜಿ ಬರೀನ 50 ರೂಪಾಯಿ ಕೊಡುತ್ತೆ. ಅದಕ್ಕೆ ನಾನು ಇಂಥವ್ರಿಗೆ ಕೆಲ್ಸಕ್ಕೆ ಹೋದ್ರೆ ಇವ್ರು ಕರೆಕ್ಟಾಗಿ ಕೆಲಸ ಕೂಲಿ ಕೊಡ್ತಾರೆ, ನಮಗೆ ಸಂಬಳನೂ ಕೊಡ್ತಾರೆ ಅಂತ ಹೇಳಿ ಅದಕ್ಕೆ ನಾನು ಕೇಳಪ್ಪ, ಶಾಂತಕ್ಕೆ ಮನೆ ಕಟ್ತವ್ರಿ ಅಂತ ಹೇಳಿ ಅದಕ್ಕೆ ನಾನು ಲಸ್ಮಕ್ಕ ಕೇಳಿದ್ದು. ಹೆಂಗಾತ ಗಾರೆ ಕೆಲಸ ಮಾಡಿರಿ, ನಾವಿಬ್ರು ಚೆನ್ನಾಗಿ ದುಡ್ಕೊಂತೀವಿ. ಚೆನ್ನಾಗಿ ದುಡ್ಕೊಂಡು ಎಲ್ಲನ ತಕೊಂತೀವಿ, ಮನೆಗೆ ಆತು ಇಲ್ಲ ಅದಕ್ಕೆ ಎಲ್ಲ ತಕೊಂತೀವಿ. ಓ ಹಂಗೆ, ಮತ್ತೆ ಇಲ್ಲಿ ಗೊತ್ತಿಲ್ದಾರ್ಗೆ ಹೆಂಗೆ ಬೇಕಾದ್ರು ಮಾಡ್ತಾರೆ. ಈಗ ಪಾತ ಹಣ್ಣನ್ನು ಕರ್ಕೊಂಡೋಗಿ ಪಾತನ್ನ ಹೆಂಗೆ ಬೇಕಾದ್ರೂ ಕೆಲಸ ಮಾಡಿಸ್ಕೊಂಡು ಬರೀ 50 ರೂಪಾಯಿ ಕೊಟ್ಟು ಕಳಿಸ್ತಾರೆ. ಇವಾಗಲೂ ಹಂಗೆ ತಿಳ್ಕೊಂಡಿರ್ತಾರೆ ಜನ. ಬಿಡು, 50 ರೂಪಾಯಿ ಕೊಟ್ಟರೆ ಆತು, ಕರ್ಕೊಂಡು ಹೋದ್ರೆ ಆತು ಅಂತ ಹೇಳಿ ಅದಕ್ಕೆ ನಿನಗೂ 50 ರೂಪಾಯಿ ಕೊಟ್ಟಿರೋದ, ಇಸ್ಕೋಬೇಡ. ಇವಾಗ ಜನಗಳ ಹತ್ರ ಬಿಗಿಯಾಗಿದ್ದರೆ ಮಾತ್ರ ನೋಡು ಇಸ್ಕೊಂಡಿರೋದಕ್ಕೆ ಹೆಂಗೆ ಬಿಡು ಅತ್ಲಾಗ 50 ರೂಪಾಯಿ ಮಾಡ್ತಾರೆ ಅಂತ ಬಡವ್ರು ಅಂತಾರನಾದ್ರೆ ಎಷ್ಟು ಕೀಳಕ್ಕಂತಾರೆ. ಪತಾ ಇವತ್ತು ನೀನು ಯಾರನ್ನೂ 50 ರೂಪಾಯಿ ಕೊಡ್ರಿ ಅಂತಲೂ ಕೇಳಬೇಡ, 50 ರೂಪಾಯಿಗೆ ನೀನು ಎಲ್ಲೂ ಕೆಲಸನೂ ಮಾಡೋಕ್ಕೆ ಹೋಗ್ಬೇಡ, ಸರಿನಿ? ನಾನು ಎಲ್ಲೂ ಕೆಲಸ ಮಾಡೋದಿಲ್ಲ, ನಾನು 50 ರೂಪಾಯಿಗೆ ಅಂತ ಹೇಳು. ಕಣ ಕಳಿಸ್ಮಕ್ಕಯ್ಯ, ನಾನು ಈ ಪಟ್ಟೆ ಅರ್ಥಗೂ 50 ರೂಪಾಯಿ ಕೇಳಲ್ಲ. ನಾನು ಈ ಪಟ್ಟು ದುಡಿತೀನಿ. ನಾನು ನಮ್ಮಯ್ಯಮ್ಮ ಗಾರೆ ಕೆಲ್ಸಕ್ಕೆ ಬರ್ತೀವಿ. ಹಂಗೆ ಗಾರೆ ಕೆಲ್ಸಕ್ಕೆ ಬಂದು ದುಡ್ದು ತಿಂತೀವಿ. ಗಾರೆ ಕೆಲ್ಸಕ್ಕೆ ಬಂದು ದುಡ್ಡು ಮಾಡಿ ನಾನು ಅಕ್ಕ ಇನ್ನು ನನ್ನ ತಗೊಂಡಿದ್ದು ದುಡ್ಡು ಐತೆ, ಅದಕ್ಕೆ ನಮ್ಮ ಮನೆಯಾಗೆ ಕೋಳಿ ಕೊಯ್ಸ್ತೀನಿ. ಕೋಳಿ ಸಾರು ಉಂಡೋಗ್ರಿ ಎಲ್ಲನ. ನಮ್ಮ ಮದುವೆ ಮಾಡಿಸಿದ್ರಲ್ಲ, ನಿಮ್ಗೆ ಎಲ್ಲನ ಬೀಗ್ರೂಟ ಇಕ್ಕಿಲ್ಲ, ಅದಕ್ಕೆ ಬೀಗ್ರೂಟ ಮಾಡಿಸ್ತೀನಿ. ಓ ಬೀಗ್ರೂಟ ಬೇರೆ ಮಾಡಿಸ್ತೀಯೇನು? ಕುರಿ ಕೊಯ್ಬೇಕಪ್ಪ ನೀನು, ಕೋಳಿ ಕೊಯ್ರಿ. ಅಕ್ಕ ಕುರಿ ಕೊಯ್ಯೋಕ್ಕಾಗಲ್ಲ ಕಣಕ್ಕ, ನಾನು ಕೋಳಿ ತಂಬರಪ್ಪ, ನಾನು ಕೋಳಿ ಸಾರು ಮಾಡ್ತೀನಿ ಅಂತ ಹೇಳಿದ್ನಿ. ಕೋಳಿ ತರ್ಗಂತೆ ಕೋಳಿ ಸಾರು ಮಾಡಿ ಅಕ್ಕ ಉಂಬನ್ ಕಣಕ್ಕ ಎಲ್ಲನ. ಯಾಕಂದರೆ ಬೀಗ್ರೂಟನ ಮಾಡಿಲ್ಲ ಪಾಪ, ನೀವೆಲ್ಲ ನನಗೆ ಮದುವೆ ಮಾಡಿಸಿರಿ, ನಮಗೆಲ್ಲನ ಸಹಾಯ ಮಾಡಿರಲ್ಲ ಅದಕ್ಕೆ ನಾನು ಸುಮ್ಮನೆ ಹೇಳಂಗಂದಿದ್ದು. ಹೆಂಗೆ ಕೋಳಿ ಬೇಡ, ಯಾತು ಬೇಡ, ಸುಮ್ಮನೆ ನೀವಿಬ್ರು ಮನೆಯಾಗಿ ಇರೋದಿಲ್ಲ ತಕೊಂಡು ಸುಮ್ಮನೆ ಹಚ್ಕಟ್ಟ ಜೀವನ ಮಾಡೋದು ಕಲೀರಿ. ಹೆಂಗೆ ಸೆನಕ ಇದ್ರೆ ಇಬ್ರು ಪಾತನೂ ಚಿತ್ರ ಇಬ್ಬರು ಸೆನಕ ಇದ್ದಾರೆ ಇವಾಗ. ಅದಕ್ಕೆ ಶಾಂತಮ್ಮರ ಮನೆ ಕಟ್ತಾರಲ್ಲ ಮೇಸ್ತ್ರಿಗೆ ಸರ್ ಇವ್ರಿಗೆ ಕೆಲಸ ಕೊಡ್ರಿ ಅಂತ ಹೇಳಿ ಕರ್ಕೊಂಬಂದಿದ್ವಿ. ಯಾಕಂದ್ರೆ ನಮ್ಮೂರಾಗ ಕರ್ಕೊಂಡು ಹೋಗ್ತಾರೆ ಹೊಲ್ದುಗಳು ಬದುಕಿಗೆ, ಹೊಡ್ದು ಬದುಕು ಮಾಡಿಸ್ಕೊಂಡು ಕೂಲಿನೇ ಕೊಡಲ್ಲ. ಬದುಕೇನೋ ಮಾಡಿಸ್ಕೊಂತಾರೆ, ಬಿಡು 50 ರೂಪಾಯಿ ಇಸ್ಕೊಂತಾನೆ ಅಂತ ಹೇಳಿ 50 ರೂಪಾಯಿ ಕೊಟ್ಟು ಕಳಿಸ್ತಾರೆ. ಯಾಕಂದ್ರೆ ಮೊದಲು ನಂಗೆ ಅಂತ ತಿಳ್ಕೊಂಡವ್ರೆ ಅದಕ್ಕೇನೆ. ಇವರಾದರೆ ವಾರನ ಕೊಡ್ತಾರೆ, ಹತ್ತಿಬ್ರು ಕೆಲಸ ಮಾಡ್ಕೊಂಡು ಹೋಗ್ತಾರತ್ತ. ಗಾರೆ ಕೆಲಸ ಮಾಡ್ತಾರೆ ಇಬ್ರು, ಗಂಡ ಹೆಂಡತಿ ಇಬ್ರು. ಹೆಂಗೂ ಇವಾಗ ಎಲ್ಪರ್ ಕೆಲ್ಸಕ್ಕೆ ಒಂದು 500-600 ರೂಪಾಯಿ ಇರುತ್ತೆ ಗಾರೆ ಕೆಲಸಕ್ಕೆ. ಇಬ್ಬರಳು ಬಂದರೆ ಸಾಕು, ಇಬ್ಬರಳು ದುಡ್ಕೊಂತಾರೆ. ಅಲ್ಲಾದರೆ ನೀವು ಊರುಗಳಾಗಿ ಒಳ್ಳೆಯರಲ್ಲ. ಇಲ್ಲಿ ಊರಾಗ ಹೆಂಗಂದ್ರೆ ನೋಡು, ಅವಜ್ಜ ಕಡಲೆ ಗಿಡದ ಕಳೆ ತೆಗಿಯಕ್ಕೆ ಹೋಗ್ಬಿಡು, ಗೊತ್ತಾಗ ಅಂತ 50 ರೂಪಾಯಿ ಕೊಟ್ಟು ಕಳಿಸವಳಿ. ಇಂಥ ಮಾಡ್ತಾರೆ. ಅದಕ್ಕೆ ಅದು ಯಾರು ಕರ್ಕೊಂಡೋಗಿ ಮುಂಚೆಗೆ ಅದೇನು ಕೂಲಿ ಐತೆ ಕೊಡು ಅಂತ ಹೇಳ್ತೀನಿ. ಪಾಪ ನೋಡ್ರಿ, ಬಡವ್ರನ್ನಾದ್ರೆ ಎಷ್ಟು ಕೀಳಕ್ಕಂತಾರಲ್ವೇ ಜನ. ಇರಂತಾರ್ಗಾದ್ರೆ ಅವ್ರು ಬೈತಾರಪ್ಪ, 250 ರೂಪಾಯಿ 300 ರೂಪಾಯಿ ಕೂಲಿ ಅವ್ರಿಗೆ ಕೊಡಬೇಕು ಅಂತ ಕೊಡ್ತಾರೆ. ಬಡವ್ರನ್ನಾದ್ರೆ ಎಷ್ಟು ಕೀಳಕ್ಕಂತಾರೆ ನೋಡ್ರಿ. ಇವ್ರಿಗೆ ಒಂದಿಟ್ಟು ಗೊತ್ತಾಗ್ದಿಲ್ಲ ಅದಕ್ಕೆ ಎಂತೆಂಥ ಜನ ಇರ್ತಾರೆ ಅಂತ. ನೋಡ್ತಾ ಇರ್ರಿ, ನಾನು ಆಗ್ಬೋದು ಅಂತ ಮುಂದಿನ ಭಾಗದಲ್ಲಿ ನೋಡ್ತಾ ಇರ್ರಿ. ಹಾಗೆ ವಿಡಿಯೋ ಬಗ್ಗೆ ನಿಮ್ಮ ಅಭಿಪ್ರಾಯನ ಕಮೆಂಟ್ ಮಾಡಿ ತಿಳಿಸಿ. ಹಾಗೆ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿರಿ. ಇನ್ನೂ ನಮ್ಮ ಚಾನಲ್ನ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ತಪ್ಪೇ ಕೂಡ ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ. ಹಾಗೆ ನಮ್ಮ ಸ್ನೇಹಿತರಿಗೆ ಎಲ್ರಿಗೂ ವಾಟ್ಸಪ್ ಫೇಸ್ಬುಕ್ ಮುಖಾಂತರ ವಿಡಿಯೋನ ಶೇರ್ ಮಾಡಿ. ಓಕೆ ವೀಕ್ಷಕರೇ, ಧನ್ಯವಾದಗಳು.